ಹಾಯ್ ಚಿಲ್ಡ್ರನ್, ಪ್ರೈಸ್ ಲಾರ್ಡ್. ವೆಲ್ಕಮ್ ಟು ಕಿಡ್ಸ್ ಸ್ಟೋರಿ ಟೈಮ್. ಬೈಬಲ್ ಗ್ರಂಥದಲ್ಲಿನ ಒಂದು ಸ್ಟೋರಿಯನ್ನು ನೋಡಿಕೊಳ್ಳೋಣ. ಸ್ಟೋರಿ ಕೇಳೋಕ್ಕೆ ಎಲ್ಲರೂ ರೆಡಿ ಇದ್ದೀರಲ್ವಾ? ಚಾರೆಪ್ತ ಅನ್ನೋ ಒಂದು ಊರಿರುತ್ತೆ. ಆ ಊರಿನಲ್ಲಿ ಒಬ್ಬ ವಿಧವೆ ಇರ್ತಾಳೆ. ವಿಧವೆ ಅಂದರೆ ಆ ಆಂಟಿಗೆ ಹಸ್ಬೆಂಡ್ ಇರೋದಿಲ್ಲ. ಆ ದೇಶದಲ್ಲಿ ತುಂಬ ಬರಗಾಲ ಬಂದ್ಬಿಟ್ಟಿರುತ್ತೆ. ಬರಗಾಲ ಅಂದರೆ ಮಳೆ ಬರ್ತಾ ಇರೋದಿಲ್ಲ. ಅದರಿಂದ ಫ್ರೂಟ್ಸ್ ಇರಲ್ಲ, ವೆಜಿಟೇಬಲ್ಸ್ ಇರಲ್ಲ, ಯಾವುದೇ ಆಹಾರ ಪದಾರ್ಥಗಳಿರೋದಿಲ್ಲ. ಅಕ್ಕಿ, ರಾಗಿ, ಗೋಧಿ, ಹಾಲು ಏನೂ ಇರೋದಿಲ್ಲ. ಆಹಾರ ಇಲ್ಲದೆ ಜನ ಸಾಯುವಂಥ ಪರಿಸ್ಥಿತಿ ಆ ದೇಶದಲ್ಲಿ ಉಂಟಾಗಿತ್ತು. ಈ ವಿಧವೆಗೆ ಒಬ್ಬ ಮಗ ಇರ್ತಾನೆ. ಅವನು ಕೇಳ್ತಾನೆ, ಅಮ್ಮ ನನಗೆ ತುಂಬ ಹೊಟ್ಟೆ ಹಶ್ವಾಗ್ತಿದೆ ಅಂತ. ಆಗ ವಿಧವೆ ಹೋಗಿ ಮನೆಯಲ್ಲಿ ನೋಡಿದ್ರೆ ಸ್ವಲ್ಪನೇ ಹಿಟ್ಟಿರುತ್ತೆ, ಸ್ವಲ್ಪನೇ ಎಣ್ಣೆ ಇರುತ್ತೆ. ರೊಟ್ಟಿ ಮಾಡ್ಕೊಡೋಣ, ಹೋಗಿ ಸೌದೆ ಆರಿಸ್ಕೊಂಬರೋಣ ಅಂದ್ಬಿಟ್ಟು ಸೌದೆ ಆರಿಸ್ಕೊಂಡು ಬರೋದಕ್ಕೆ ಹೋಗ್ತಾಳೆ. ದೇವರು ಎಲಿಯಾ ಅನ್ನೋ ಒಬ್ಬ ಪ್ರವಾದಿಗೆ ಹೇಳಿರ್ತಾರೆ, ಚಾರೆಪ್ತ ಊರಿಗೆ ಹೋಗು ಅಂತ. ಎಲಿಯ ಪ್ರವಾದಿ ಆ ಚಾರೆಪ್ತ ಊರಿನಲ್ಲಿ ಬಂದು ಒಂದು ಮರದ ಕೆಳಗಡೆ ಕೂತ್ಕೊಂಡಿರ್ತಾರೆ. ಅದೇ ಸಮಯಕ್ಕೆ ಈ ವಿಧವೇನು ಸೌದೆ ಆರಿಸ್ಕೊಳ್ಳೋದಕ್ಕೆ ಹೋಗ್ತಾಳೆ. ಎಲಿಯ ಪ್ರವಾದಿ ಆಕೆಯನ್ನು ಕರೆದ್ಬಿಟ್ಟು, ಅಮ್ಮ ಕುಡಿಯೋದಕ್ಕೆ ಸ್ವಲ್ಪ ನೀರು ತಗೋಬಾ ಅಂತ ಹೇಳ್ತಾರೆ. ಮತ್ತೆ ಕರೆದ್ಬಿಟ್ಟು ಸ್ವಲ್ಪ ರೊಟ್ಟಿಯನ್ನು ತಗೊಂಡು ಬಾ ಅಂತ ಹೇಳ್ತಾರೆ. ಆಗ ವಿಧವೆ ಹೇಳ್ತಾಳೆ, ನಮ್ಮ ಮನೆಯಲ್ಲಿ ಸ್ವಲ್ಪನೇ ಹಿಟ್ಟಿದೆ, ಸ್ವಲ್ಪನೇ ಎಣ್ಣೆ ಇದೆ, ಇದನ್ನು ರೊಟ್ಟಿ ಮಾಡ್ಕೊಂಡು ತಿಂದ್ಬಿಟ್ಟು ನಾನು ನನ್ನ ಮಗ ಸತ್ತೋಗ್ಬೇಕು ಅಂದ್ಕೊಂಡಿದ್ದೀವಿ, ಬೇರೆ ಗತಿ ಇಲ್ಲ ಅಂತ ಹೇಳ್ತಾಳೆ. ಆಗ ಎಲಿಯ ಪ್ರವಾದಿ ಹೇಳ್ತಾರೆ, ಅಮ್ಮ ಇರೋದ್ರಲ್ಲಿ ಒಂದು ಚಿಕ್ಕ ರೊಟ್ಟಿಯನ್ನು ನನಗೂ ಸಹ ಮಾಡ್ಕೊಬಂದು ಕೊಡು, ದೇವ್ರು ನಿಮ್ಮನ್ನು ಆಶೀರ್ವಾದ ಮಾಡ್ತಾರೆ. ಬರಗಾಲ ಮುಗಿಯೋವರೆಗೂ ನಿಮ್ಮ ಮನೆಯಲ್ಲಿ ಹಿಟ್ಟು ಖಾಲಿ ಆಗೋದಿಲ್ಲ, ಎಣ್ಣೆನೂ ಖಾಲಿ ಆಗೋದಿಲ್ಲ, ಆ ರೀತಿಯಾಗಿ ದೇವ್ರು ನಿಮ್ಮನ್ನು ಪೋಷಿಸ್ತಾರೆ ಅಂತ ಹೇಳ್ತಾರೆ. ಆಗ ಆ ವಿಧವೆ ಹೋಗ್ಬಿಟ್ಟು ರೊಟ್ಟಿಯನ್ನು ಮಾಡ್ಕೊಂಡು ಬಂದು ಆ ಪ್ರವಾದಿಗೆ ಕೊಡ್ತಾಳೆ. ಅವಳು ತಿಂತಾಳೆ, ಅವ್ರ ಮಗನಿಗೂ ಸಹ ಕೊಡ್ತಾಳೆ. ಆ ದಿನದ ಊಟ ಅವ್ರದ್ದು ಮುಗಿಯುತ್ತೆ. ಮಾರನೇ ದಿನ ಹೋಗ್ಬಿಟ್ಟು ನೋಡ್ತಾಳೆ, ಮಡಿಕೆಯಲ್ಲಿ ಹಿಟ್ಟು ಇರುತ್ತೆ, ಡಬ್ಬದಲ್ಲಿ ಎಣ್ಣೆನೂ ಸಹ ಇರುತ್ತೆ. ಅವತ್ತು ಮಾತ್ರ ಅಲ್ಲ, ಮತ್ತೆ ನೆಕ್ಸ್ಟ್ ಡೇ ಸಹ ಹೋಗಿ ನೋಡ್ತಾಳೆ, ಅವತ್ತು ಸಹ ಇರುತ್ತೆ. ಒಂದು ದಿನ ಅಲ್ಲ, 2 ದಿನ ಅಲ್ಲ, ಬರಗಾಲ ಮುಗಿಯೋವರೆಗೂ ಅವ್ರ ಮನೆಯಲ್ಲಿ ಹಿಟ್ಟು ಖಾಲಿ ಆಗೋದಿಲ್ಲ, ಎಣ್ಣೆನೂ ಸಹ ಖಾಲಿ ಆಗೋದಿಲ್ಲ. ಒಂದು ವೇಳೆ ಆಕೆ ಏನಾದರೂ ಎಲಿಯ ಪ್ರವಾದಿಗೆ ರೊಟ್ಟಿಯನ್ನು ಮಾಡ್ಕೊಂಡು ಹೋಗಿ ಕೊಟ್ಟಿಲ್ಲ ಅಂದಿದ್ರೆ, ಅವರು ಇರೋದೇ ಸ್ವಲ್ಪ, ಅವರಿಗೆ ಯಾಕೆ ಕೊಡಬೇಕು ಅಂದ್ಕೊಂಡಿದ್ದಿದ್ರೆ ಅವಳು ಬರಗಾಲದಲ್ಲಿ ಅವರು ಯಾವಾಗಲೂ ಸತ್ತೋಗ್ಬೇಕಾಗಿತ್ತು. ಈ ಸ್ಟೋರಿ ಮುಖಾಂತರ ನಮ್ಗೆ ಏನು ಅರ್ಥ ಆಗುತ್ತೆ ಅಂದರೆ, ನಾವು ಮತ್ತೊಬ್ಬರಿಗೆ ಕೊಡೋರಾಗಿರಬೇಕು. ಒಂದು ವೇಳೆ ನಮಗೇನಾದರೂ ಕೊಡುವಂಥ ಮನಸ್ಸಿಲ್ಲ ಅಂದರೆ ನಾವು ಸ್ವಾಮಿ ಹತ್ರ ಕೇಳ್ಕೊಳ್ಳೋಣ, ಏಸಪ್ಪ ನಮಗೆ ಕೊಡುವಂಥ ಮನಸ್ಸನ್ನು ಕೊಡು, ನಮ್ಮ ಕರಗಳನ್ನು ಕೊಡುವಂಥ ಕೈಗಳನ್ನಾಗಿ ನಮ್ಮ ಕೈಗಳನ್ನು ಮಾರ್ಪಡಿಸು ದೇವ್ರೆ ಅಂತ ನಾವು ಕೇಳ್ಕೊಳ್ಳೋದಾದರೆ ಸ್ವಾಮಿ ನಮಗೆ ಕೊಡುವಂಥ ಹೃದಯವನ್ನು ಕೊಡ್ತಾರೆ. ನಾವು ಮತ್ತೊಬ್ಬರಿಗೆ ಕೊಟ್ಟಾಗ ನಮ್ಮ ಹೃದಯದಲ್ಲಿ ತುಂಬ ಖುಷಿ ಆಗುತ್ತದೆ. ಮೆಮೊರಿ ವರ್ಸಸ್ ಲೂಕಾ 6:38, ಕೊಡಿರಿ ಕೊಡಲ್ಪಡುವುದು. ಥ್ಯಾಂಕ್ ಯು.